ಹಲೋ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಪೀನಟ್ ಬಟರ್ ಫ್ರೂಟ್ ಅಂತ. ಕನ್ನಡದಲ್ಲಿ ಇದನ್ನ ಕಡಲೆಕಾಯಿ ಬೆಣ್ಣೆ ಹಣ್ಣು ಅಂತ ಕರೀತಾರೆ. ಈ ಹಣ್ಣು ಮೂಲ ಬಂದುಬಿಟ್ಟು ಸೆಂಟ್ರಲ್ ಅಮೆರಿಕಾ ಮತ್ತು ಸೌತ್ ಅಮೆರಿಕನ್ ರೀಜನ್ನಿಂದ ಬಂದಿರೋದು. ಇದನ್ನು ನಾವು ರೆಡ್ ಸಾಯಿಲಲ್ಲಿ ಹಾಕಿದ್ದೀವಿ. ನಮ್ಮ ನೆಲ ಬಂದು ರೆಡ್ ಸಾಯಿಲ್, ನಾವು ಇದರಲ್ಲೇ ಹಾಕಿದ್ದೀವಿ. ಇದು 1 ವರ್ಷದ ಗಿಡ. 1 ವರ್ಷದಲ್ಲಿ ಆಲ್ರೆಡಿ ಇದು 2ನೇ ಸಲ ಫಲ ಕೊಟ್ಟಿದೆ. ನೀವಿಲ್ಲಿ ನೋಡ್ಬೋದು, ಫಸ್ಟ್ ಯೆಲ್ಲೋ ಕಲರ್ ಹೂಗಳು ಬಿಡುತ್ತೆ. ಯೆಲ್ಲೋ ಕಲರ್ ಹೂವಿದ್ದದ್ದು ಈ ಥರ ಗ್ರೀನ್ ಕಲರ್ ಈಚಾಗಿ ಕನ್ವರ್ಟ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, 6 ಈಚುಗಳಿದೆ. ಈಚಿಂದ ಸ್ಲೋ ಆಗಿ ಸ್ವಲ್ಪನೇ ಸೈಜ್ ದಪ್ಪ ಆಗ್ತಾ ಆಗ್ತಾ ಅದು ಗ್ರೀನ್ ಮತ್ತು ಆರೆಂಜ್ ರೆಡ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಹೀಗೆ ಚೇಂಜ್ ಆಗ್ತಾ ಆಗ್ತಾ ಇದು ಈ ಸ್ಟೇಜಲ್ಲಿ ಬರುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಈ 4 ಕಾಯಿಗಳೇನಿದೆ ದಪ್ಪ ಇರೋದು ಅದು ಕಂಪ್ಲೀಟ್ಲಿ ಆರೆಂಜ್ ರೆಡ್ ಕಲರ್ ಇದೆ. ಈ ಹಣ್ಣು ಗಟ್ಟಿನೇ ಇರುತ್ತೆ. ಈ 20 ಡೇಸ್ ಇದೇ ಥರ ಸ್ಟೇಜಲ್ಲಿದ್ದು ಅದಾದಮೇಲೆ ನೀವು ಗಮನಿಸ್ಬೋದು, ಈ ಥರ ಪೂರ್ತಿಯಾಗಿ ಹಣ್ಣಾಗುತ್ತೆ. ಪೂರ್ತಿಯಾಗಿ ಹಣ್ಣಾದಮೇಲೆ ಇದು ಸ್ವಲ್ಪ ಮೆತ್ತಗೆ ಸಹ ಆಗುತ್ತೆ. ಇವಾಗ ಇದ್ರದ್ದು ಟೇಸ್ಟ್ ನೋಡೋಣ. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇದನ್ನು ತೊಳೆಯೋ ಅವಶ್ಯಕತೆ ಏನಿಲ್ಲ. ನೀವಿಲ್ಲಿ ನೋಡ್ಬೋದು, ಹಣ್ಣು ಒಳಗಡೆ ತುಂಬ ಸಾಫ್ಟಾಗಿ ತುಂಬ ನೋಡೋಕ್ಕೆ ಚೆನ್ನಾಗಂತೂ ಇದೆ. ಫ್ಯಾಂಟಾಸ್ಟಿಕ್ ಟೇಸ್ಟ್, ಕ್ರೀಮಿಯಾಗಿ ನಾವು ರೆಗ್ಯುಲರ್ ಪೀನಟ್ ಬಟರ್ ಏನು ತಿಂತೀವಿ ಅಂಗಡಿನಲ್ಲಿ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಸ್ವೀಟ್ನೆಸ್ ಕೂಡ ತುಂಬ ಚೆನ್ನಾಗಿದೆ. ಬಾಯಿಗಿಟ್ಟ ತಕ್ಷಣ ಹಾಗೆ ಬಾಯಲ್ಲಿ ಮೆಲ್ಟಾಗಿ ಕರಗೋಗ್ತಿದೆ ಹಣ್ಣು. ಮತ್ತು ಈ ಬೀಜ ಸಹ ನಾವು ಈ ಬೀಜದಿಂದನೇ ನಾವು ಇನ್ನೊಂದು ಗಿಡ ಬೆಳೆಸ್ಬೋದು. ಹಣ್ಣು ಸಿಕ್ಕಾಗ ಮಾತ್ರ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಆದರೆ ಇದು ಕಮರ್ಷಿಯಲಿ ಮಾಡಬೇಡಿ, ಮನೆಗೊಂದು ಮಾತ್ರ ಗಿಡ ಹಾಕ್ಕೊಳ್ಳಿ.